ಗೃಹ ರಕ್ಷಕಿಯರ ಮೈಮುಟ್ಟಿ ಮಜಾ ತಗೊಂಡ್ರ ಡೆಪ್ಯೂಟಿ ಕಮಾಂಡೆಂಟ್. ಮೇಡಮ್ ಮುಟ್ಬಾರ್ದು ಜಾಗದಲ್ಲೆಲ್ಲ ಮುಟ್ತಾರೆ ಮೇಡಮ್, ಸೊ ಇಡೋಕ್ಕಾಗಲ್ಲ, ನಾವು ಹೋಗ್ಬಿಡ್ತೀವಿ. ಯಾಕೆ ಏನೈತಿ, ಏನು ಪ್ರಾಬ್ಲಮ್ ಅಂತ? ಯಾರಮ್ಮ ನಿಮ್ಗೆ ಮೈ ಮುಟ್ಟಿದಾರಮ್ಮ? ರಾಜೇಂದ್ರ ಸರ್, ಡೆಪ್ಟಿ ಕಮಾಂಡರು ರಾಜೇಂದ್ರ ಸರ್ ಮುಟ್ಟಿದ್ದು. ಸೊ ಇರೋಕ್ಕಾಗಲ್ಲ ಮೇಡಮ್, ಹೆಂಗೆ ಬೇಕು ಹಂಗೆ ಒಂಥರ ಅಸಹ್ಯವಾಗಿ ನೋಡ್ತಾರೆ, ಮೇಲಿಂದ ಕೆಳಗಡೆ ಎಲ್ಲ ನೋಡ್ತಾರೆ. ಟ್ರೈನಿಂಗ್ ಕ್ಯಾಂಪ್ ವೇಳೆ ಎಣ್ಣೆ ಏಟಲ್ಲಿ ರಾಜೇಂದ್ರನ್ ಟಚಿಂಗ್. ಗೃಹ ರಕ್ಷಕ ದಳದ ಡೆಪ್ಯೂಟಿ ಕಮಾಂಡೆಂಟ್ ವಿರುದ್ಧ ಗಂಭೀರ ಆರೋಪ. ಅಷ್ಟೇ ನಾವು ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಇಲ್ಲ, ಯಾರಿಗೇನು ಪ್ರಾಬ್ಲಮ್ ಇಲ್ವಾ? ಮೇಡಮ್ ನಮಗೂ ಇವತ್ತು ನಾವು ಬೆಟ್ಟ ಹತ್ತಕ್ಕೆ ಹೋಗಿದ್ವಲ್ಲ, ಅಲ್ಲಿ ಮಣ್ಣಿಂದು ಚೀಲ ಕೊಡ್ತಾ ಇದ್ವಲ್ಲ, ಅಲ್ಲಿ ಮುಂದಕ್ಕೆ ಹೋಗ್ತಾ ಇಲ್ಲ ಅಂದರೆ ಹಿಂಗೆ ಬೆನ್ಸ್ ಅರುಬಿಟ್ಟು ಹೋಗಿ ಅಂತ ಟಚ್ ಮಾಡಿಬಿಟ್ಟೆ ಹೇಳ್ತಾರೆ ಮೇಡಮ್. ಒಬ್ಬರು ದೊಡ್ಡ ಆಫೀಸರ್ ಆಗಿ ಆ ಥರ ಟಚ್ ಮಾಡಿಬಿಟ್ಟು ಮಾತಾಡ್ಬೋದಾ? ಹೇಳ್ಬೋದು. ಅವರೇ ಸರ್ರೇನೆ, ರಾಜೇಂದ್ರ ಸರ್. ಎಸ್ ವೀಕ್ಷಕರೇ, ನಮ್ಮ ಆರಕ್ಷಕರು ಹೇಗೆ ನಮ್ಮ ರಕ್ಷಣೆ ಮಾಡ್ತಾರೋ ಅದೇ ರೀತಿ ಗೃಹ ರಕ್ಷಕ ಇಲಾಖೆ ಕೂಡ ಸಾರ್ವಜನಿಕರ ರಕ್ಷಣೆಯ ಕೆಲಸ ಮಾಡುತ್ತೆ. ಹೀಗಾಗಿ ಗೃಹ ರಕ್ಷಕ ದಳದ ಸಿಬ್ಬಂದಿಯ ಮೇಲೂ ಸಾರ್ವಜನಿಕರಿಗೆ ಅಷ್ಟೇ ಗೌರವವಿದೆ. ಆದರೆ ಈ ಇಲಾಖೆಯ ಪ್ರಮುಖ ಹುದ್ದೆಯಲ್ಲಿರುವ ಅಧಿಕಾರಿಯ ವಿರುದ್ಧವೇ ಇದೀಗ ಗಂಭೀರ ಆರೋಪ ಕೇಳಿ ಬಂದಿದೆ. ಹೌದು, ತುಮಕೂರಿನ ಗೃಹ ರಕ್ಷಕ ದಳದ ಡೆಪ್ಯೂಟಿ ಕಮಾಂಡೆಂಟ್ ಆರ್ ರಾಜೇಂದ್ರನ್ ಮೇಲೆ ಮಹಿಳೆಯರ ಜೊತೆ ಅಸಭ್ಯ ವರ್ತನೆ, ಲೈಂಗಿಕ ದೌರ್ಜನ್ಯದ ಗಂಭೀರ ಆರೋಪ ಕೇಳಿ ಬಂದಿದೆ. ಡೆಪ್ಯೂಟಿ ಕಮಾಂಡೆಂಟ್ ರಾಜೇಂದ್ರನ್ ಗೃಹ ರಕ್ಷಕಿಯರ ಮೈಮುಟ್ಟಿ ಮಜಾ ತಗೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದ್ದು, ಟ್ರೈನಿಂಗ್ ಕ್ಯಾಂಪ್ ವೇಳೆ ಎಣ್ಣೆ ಏಟಲ್ಲಿ ಮಹಿಳಾ ಸಿಬ್ಬಂದಿಗೆ ಟಚಿಂಗ್ ಮಾಡಿ ದುರ್ವರ್ತನೆ ತೋರಿಸಿದ್ದಾರಂತೆ. ಈ ಬಗ್ಗೆ ನೊಂದ ಗೃಹ ರಕ್ಷಕಿಯರು ಈಗಾಗಲೇ ಪೊಲೀಸ್ ಮಹಾನಿರ್ದೇಶಕರು, ರಾಜ್ಯ ಮಹಿಳಾ ಆಯೋಗ, ತುಮಕೂರು ಜಿಲ್ಲಾಧಿಕಾರಿ, ತುಮಕೂರು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು, ಗೃಹ ರಕ್ಷಕ ದಳದ ಉಪಮಹಾಸಂದೇಷ್ಟರಿಗೆ ದೂರು ನೀಡಿದ್ದಾರೆ. ಅಷ್ಟೇ ಅಲ್ಲ, ಈ ಡೆಪ್ಯೂಟಿ ಕಮಾಂಡೆಂಟ್ ತಮ್ಮ ಜೊತೆ ತೋರಿಸಿದ ಅನುಚಿತ ವರ್ತನೆಯ ಬಗ್ಗೆ, ಜೊತೆಗೆ ತನಗಾದ ಕಸಿವಿಸಿ ಅನುಭವವನ್ನ ಗೃಹ ರಕ್ಷಕಿಯೊಬ್ಬರು ತನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿರುವ ಆಡಿಯೋ ಕೂಡ ಪ್ರಜಾಶಕ್ತಿ ಟಿವಿಗೆ ಲಭ್ಯವಾಗಿದೆ. ಡೆಪ್ಯೂಟಿ ಕಮಾಂಡೆಂಟ್ ವರ್ತನೆಯಿಂದ ಇಡೀ ಗೃಹ ರಕ್ಷಕ ದಳ ತಲೆ ತಗ್ಗಿಸುವಂತಾಗಿದೆ. ಹೋಗಿದ್ದೀರಾ? ಯಾಕ ಟ್ರೈನಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಕಣಕ್ಕ. ಯಾಕೆ ಏನಾಯ್ತಮ್ಮ? ಒಂಥರ ಹುಷಾರಿಲ್ಲದಂಗಾಯಿತು. ಬಟ್ ಫಸ್ಟ್ ಏಡ್ ಮಾಡ್ಬೇಕಾದ್ರೆ ಲೇಡೀಸ್ನ ಯಾರನ್ನೂ ಕಳಿಸಿಲ್ಲ, ಸರ್ರೇ ಫಸ್ಟ್ ಏಡ್ ಮಾಡಿದ್ರು. ಎಲ್ಲಿ ಬೇಕಾ ಅಲ್ಲೇ ಮುಟ್ಟಿದ್ರು. ಒಂಥರ ಇರಿಟೇಷನ್ ಆಗ್ತೈತಕ್ಕ, ಇಲ್ಲಿ ಯಾಕೇನೋ ಒಂಥರ ಬೇಜಾರು, ಹೋಗ್ಬಿಡೋಣ ಅನ್ನಿಸ್ತೈತೆ ಮೇಡಮ್. ಮುಟ್ಬಾರ್ದು ಜಾಗದಲ್ಲೆಲ್ಲ ಮುಟ್ತಾರೆ ಮೇಡಮ್, ಸೊ ಇಡೋಕ್ಕಾಗಲ್ಲ, ನಾವು ಹೋಗ್ಬಿಡ್ತೀವಿ. ಯಾಕೆ ಏನೈತಿ, ಏನು ಪ್ರಾಬ್ಲಮ್ ಅಂತ? ಯಾರಮ್ಮ ನಿಮ್ಗೆ ಮೈ ಮುಟ್ಟಿದಾರಮ್ಮ? ರಾಜೇಂದ್ರ ಸರ್, ಡೆಪ್ಟಿ ಕಮಾಂಡರು ರಾಜೇಂದ್ರ ಸರ್ ಮುಟ್ಟಿದ್ದು. ಸೊ ಇರೋಕ್ಕಾಗಲ್ಲ ಮೇಡಮ್, ಹೆಂಗೆ ಬೇಕು ಹಂಗೆ ಒಂಥರ ಅಸಹ್ಯವಾಗಿ ನೋಡ್ತಾರೆ, ಮೇಲಿಂದ ಕೆಳಗಡೆ ಎಲ್ಲ ನೋಡ್ತಾರೆ. ಎಲ್ಲಿ ಬೇಕು ಅಲ್ಲೇ ಕೈ ಇಟ್ಟು ಮಾತಾಡಿಸ್ತಾರೆ. ಸೊ ಇಷ್ಟ ಆಗಲ್ಲ ಮೇಡಮ್. ಎದುರ್ಕೊಂಬೇಡಮ್ಮ, ನಾವೆಲ್ಲ ಇರ್ತೀವಿ, ಎದುರ್ಕೊಳಕ್ಕೆ ಹೋಗ್ಬೇಡ ಆಯಿತಾ? ಅಷ್ಟೇ ನಾವು ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಇಲ್ಲ, ಯಾರಿಗೇನು ಪ್ರಾಬ್ಲಮ್ ಇಲ್ವಾ? ಮೇಡಮ್ ನಮಗೂ ಇವತ್ತು ನಾವು ಬೆಟ್ಟ ಹತ್ತಕ್ಕೆ ಹೋಗಿದ್ವಲ್ಲ, ಅಲ್ಲಿ ಮಣ್ಣಿಂದು ಚೀಲ ಕೊಡ್ತಾ ಇದ್ವಲ್ಲ, ಅಲ್ಲಿ ಮುಂದಕ್ಕೆ ಹೋಗ್ತಾ ಇಲ್ಲ ಅಂದರೆ ಹಿಂಗೆ ಬೆನ್ಸ್ ಅರುಬಿಟ್ಟು ಹೋಗಿ ಅಂತ ಟಚ್ ಮಾಡಿಬಿಟ್ಟೆ ಹೇಳ್ತಾರೆ ಮೇಡಮ್. ಒಬ್ಬರು ದೊಡ್ಡ ಆಫೀಸರ್ ಆಗಿ ಆ ಥರ ಟಚ್ ಮಾಡಿಬಿಟ್ಟು ಮಾತಾಡ್ಬೋದಾ? ಹೇಳ್ಬೋದು. ಅವರೇ ಸರ್ರೇನೆ, ರಾಜೇಂದ್ರ ಸರ್. ಅವ್ರು ಮುಟ್ಬಿಟ್ಟು ಮಾತಾಡಿಸ್ಬೋದಾ ಅಧಿಕಾರಿಗಳಾದರೆ? ನಾವು ಇರಲ್ಲ ಮೇಡಮ್, ನಾವು ಹೋಗ್ತೀವಿ. ಯಾಕಮ್ಮ ನಿಮ್ಮ ಮಿಲಿಟ್ ಆಫೀಸರಿಗೆ ತಿಳಿಸ್ಬೇಕಾಯ್ತಮ್ಮ? ನಾವು ಅವ್ರಿಗೆ ಒಂದು ಸರಿ ಫೋನ್ ಮಾಡಿದ್ರೆ ತಪ್ಪು ಅಂತ ಹೇಳ್ತಾರಲ್ಲ, ನಾವು ಮಾಡಬಾರ್ದಂತೆ ಸರ್ಗೆ. ಆ ಸರ್ಗೆ ಫೋನ್ ಮಾಡಿದ್ರೆ ಆ ಸರ್ನೇ ಬೈತಾರೆ, ಅವ್ನು ಇದಕ್ಕೇನಿಲ್ಲ, ನಾವೇ ಇಲ್ಲ, ನಮಗೆ ಹೇಳಬೇಕು ಅಂತ. ಬಟ್ ನಮಗೆ ಅದು ಸರ್ಗೆ ಎಲ್ಲ ಬೈತಾರಲ್ವ ಹೇಳಿದ್ರೆ, ಅದಕ್ಕೆ ನಾವೇನು ಯಾರಿಗೂ ಏನು ಇನ್ಫಾರ್ಮ್ ಮಾಡೋಲ್ಲ ಮೇಡಮ್. ನಮ್ಮ ಟ್ರೈನಿಂಗೇ ಬೇಡ, ನಾವು ಹೋಗ್ಬಿಡ್ತೀವಿ. ಸುಮ್ಮನೆ ನಮಗೆ ಟಾರ್ಚರ್ ಬೇಡ. ಆಯ್ತಮ್ಮ, ನೋಡೋಣ, ನಾವು ಸರ್ ಕಡೆ ಒಂದು ಸತಿ ಮಾತಾಡಿ ನೋಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ನಾನು ಸತಿ ಮಾತಾಡ್ಬಿಟ್ಟು ಹೇಳ್ತೀನಮ್ಮ ನಿಮಗೆ. ಸರಿ ಮೇಡಮ್. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಸಿದ್ದರಬೆಟ್ಟದಲ್ಲಿ ಕಳೆದ ತಿಂಗಳು 24ನೇ ತಾರೀಕಿನಿಂದ ಮೊನ್ನೆ 3ನೇ ತಾರೀಕಿನವರೆಗೆ ಗೃಹ ರಕ್ಷಕ ದಳದ ಸಿಬ್ಬಂದಿಗೆ ತರಬೇತಿ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು.
ಈ ಶಿಬಿರದಲ್ಲಿ 195 ಜನ ಪುರುಷ ಸಿಬ್ಬಂದಿ ಹಾಗೂ 91 ಜನ ಮಹಿಳಾ ಸಿಬ್ಬಂದಿ ಭಾಗವಹಿಸಿದ್ರು. ಈ ಕ್ಯಾಂಪ್ ವೇಳೆ ಏಪ್ರಿಲ್ 26ರಂದು ರಾತ್ರಿ 9:50ರಿಂದ 10 ಗಂಟೆಯ ಸುಮಾರಿಗೆ ತರಬೇತಿಗೆ ಬಂದಿದ್ದ ಮಹಿಳಾ ಸಿಬ್ಬಂದಿಯೊಬ್ಬರಿಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿತ್ತಂತೆ. ಇದನ್ನ ಅಲ್ಲಿದ್ದವರು ಮೇಲಧಿಕಾರಿಗಳಿಗೆ ಕೂಡ ತಿಳಿಸಿದ್ರು. ಈ ವೇಳೆ ಅಲ್ಲೇ ಇದ್ದ ಡೆಪ್ಯೂಟಿ ಕಮಾಂಡೆಂಟ್ ಆರ್ ರಾಜೇಂದ್ರನ್ ಅಲ್ಲಿ ಸಾಕಷ್ಟು ಮಹಿಳಾ ಸಿಬ್ಬಂದಿ ಇದ್ದರೂ ಕೂಡ ಅವರಿಗೆ ಪ್ರಥಮ ಚಿಕಿತ್ಸೆ ಮಾಡಲು ಬಿಡದೆ ಕುಡಿದ ಮತ್ತಿನಲ್ಲಿ ತಾವೇ ಪ್ರಥಮ ಚಿಕಿತ್ಸೆ ಮಾಡುವ ನೆಪದಲ್ಲೇ ಮಹಿಳೆಯ ಅಂಗಾಂಗಗಳನ್ನ ಮುಟ್ಟಿದ್ದಲ್ಲದೆ ಅಸಭ್ಯವಾಗಿ ವರ್ತಿಸಿದ್ದಾರಂತೆ. ಮಾರನೇ ದಿನ ತರಬೇತಿ ವೇಳೆ ಕಾಲ್ನಡಿಗೆಯಲ್ಲಿ ಸಿದ್ದರ ಬೆಟ್ಟ ಹತ್ತುವಾಗ ಮತ್ತೋರ್ವ ಗೃಹ ರಕ್ಷಕಿಗೆ ಮೈಕೈ ಮುಟ್ಟಿ ಅವರ ಬೆನ್ನಿನ ಭಾಗದಲ್ಲಿ ಹಾಗೂ ಖಾಸಗಿ ಅಂಗಾಂಗಗಳಿಗೆ ಕೆಟ್ಟದಾಗಿ ಸ್ಪರ್ಶಿಸಿ ಅವರ ಸೊಂಟದ ಭಾಗಕ್ಕೆ ಹಿಸುಕಿ ಕೆಟ್ಟದಾಗಿ ವರ್ತಿಸಿದ್ದಾರಂತೆ. ಹಾಗೂ ತರಬೇತಿ ಸಮಯದಲ್ಲಿ ತಪ್ಪಾದರೆ ತಿದ್ದಿ ಹೇಳಿಕೊಡುವ ನೆಪದಲ್ಲಿ ಗೃಹ ರಕ್ಷಕಿಯರ ದೇಹದ ಖಾಸಗಿ ಅಂಗಾಂಗಗಳನ್ನ ಮುಟ್ಟಿದ್ದಾರಂತೆ. ಇನ್ನು ಡೆಪ್ಯೂಟಿ ಕಮಾಂಡೆಂಟ್ ಅವರಿಗೆ ಟ್ರೈನಿಂಗ್ ಕ್ಯಾಂಪ್ ವೇಳೆ ಉಳಿದುಕೊಳ್ಳಲು ಅತಿಥಿ ಗೃಹದ ವ್ಯವಸ್ಥೆಯನ್ನ ಮಾಡಿದ್ರೂ ಕೂಡ ಮಹಿಳಾ ಗೃಹ ರಕ್ಷಕಿಯರ ವಾಸ್ತವ್ಯಕ್ಕೆ ನೀಡಿದ ಕೊಠಡಿಗಳ ಬಳಿ ಇದ್ದ ಒಂದು ಕೊಠಡಿಯಲ್ಲಿ ಒಬ್ಬರೇ ಉಳಿದುಕೊಂಡಿದ್ರಂತೆ. ಹಾಗೂ ದಿನರಾತ್ರಿ ಅವರ ಕೊಠಡಿಯಲ್ಲಿ ಕೆಲವು ಘಟಕಾಧಿಕಾರಿಗಳು ಸೇರಿಕೊಂಡು ಮದ್ಯಪಾನವನ್ನ ಮಾಡಿ ಅಸಭ್ಯವಾಗಿ ವರ್ತಿಸಿದ್ದಾರಂತೆ. ಇನ್ನು ಗೃಹ ರಕ್ಷಕಿಯರೊಂದಿಗೆ ಸೇರಿ ಡೆಪ್ಯೂಟಿ ಕಮಾಂಡೆಂಟ್ ಮಸ್ತ್ ಡ್ಯಾನ್ಸ್ ಮಾಡಿರೋ ವಿಡಿಯೋ ಕೂಡ ಪ್ರಜಾಶಕ್ತಿ ಟಿವಿಗೆ ಲಭ್ಯವಾಗಿದೆ. ಇನ್ನು ಈ ಡೆಪ್ಯೂಟಿ ಕಮಾಂಡೆಂಟ್ ಆರ್ ರಾಜೇಂದ್ರನ್ ತುಮಕೂರಿಗೆ ಬರುವ ಮುಂಚೆ ಕೋಲಾರದಲ್ಲಿ ಕಾರ್ಯನಿರ್ವಹಿಸುವಾಗ ಗೃಹ ರಕ್ಷಕ ದಳದ ಸಿಬ್ಬಂದಿಗೆ ಬೆಂಗಳೂರಿನ ಹಲಸೂರು ಮೆಟ್ರೋ ಸ್ಟೇಷನ್ನಲ್ಲಿ ಡ್ಯೂಟಿ ಹಾಕಿಸಿಕೊಡುತ್ತೇನೆ ಅಂತ ಹೇಳಿ 6,000 ರೂಪಾಯಿ ಲಂಚವನ್ನ ಪಡೆಯುತ್ತಿರುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. ಹಾಗೂ ಕರ್ತವ್ಯದ ಲೋಪದ ಮೇಲೆ ಹಲವಾರು ಬಾರಿ ವರ್ಗಾವಣೆ ಅಮಾನತುಗೊಂಡಿದ್ರೂ ಕೂಡ ಈ ವ್ಯಕ್ತಿ ಬುದ್ಧಿ ಕಲಿತಂತಿಲ್ಲ. ಅದೇನೇ ಇರಲಿ, ಉನ್ನತ ಹುದ್ದೆಯಲ್ಲಿರೋ ವ್ಯಕ್ತಿಯೇ ಮಹಿಳಾ ಸಿಬ್ಬಂದಿ ಜೊತೆ ಈ ರೀತಿಯಾಗಿ ನಡೆದುಕೊಂಡಿರುವುದು ಮಾತ್ರ ಬೇಸರದ ಸಂಗತಿ. ಮೇಲಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸಿ ಸಂತ್ರಸ್ತೆಯರಿಗೆ ನ್ಯಾಯ ಒದಗಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.